ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರ್ಕಾರಿ ಜಮೀನಿಗಾಗಿ ಸಾಕಷ್ಟು ಅರ್ಜಿದಾರರು ಏನಿದ್ದಾರೆ ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಅನುಭವಸ್ಥರು ಏನಿದ್ದಾರೆ ಅವರು ಸರ್ಕಾರಿ ಜಾಗವನ್ನ ಮಂಜೂರು ಮಾಡುವಂತೆ ಸಾಕಷ್ಟು ಕಡೆ ಅರ್ಜಿಗಳನ್ನು ಹಾಕಿಕೊಂಡು ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಹೋರಾಟ ಆಗಿರಬಹುದು ಮತ್ತೆ ಜಿಲ್ಲಾಡಳಿತ ಮಟ್ಟದಲ್ಲಿ ಕೂಡ ಮನವಿಗಳನ್ನ ಕೊಡ್ತಾ ಬಂದಿದ್ದಾರೆ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ನೂರಾರು ಭೂಮಿಯಲ್ಲಿರ್ತಕ್ಕಂಥ ಅನುಭವಸ್ಥರಿಗೆ ಇದ್ರು ಕೂಡ ಭೂಮಿ ಇಲ್ಲೂ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಈ ಭೂಮಿಯನ್ನು ಪಡಿಬೇಕಾದ್ರೆ ಸಾಕಷ್ಟು ನಿಯಮಗಳನ್ನ ಎಲ್ಲರೂ ಕೂಡ ಖಂಡಿತ ಫಾಲೋ ಮಾಡಬೇಕಾಗುತ್ತೆ. ಆ ಪ್ರದೇಶದಲ್ಲಿ ಅವರು ಉಳುಮೆ ಮಾಡಬೇಕಾಗುತ್ತೆ ಮತ್ತೆ ಅಲ್ಲೇ ಒಂದು ಪೊಸಿಷನ್ ಅಲ್ಲಿ ಇರಬೇಕಾಗುತ್ತೆ. ಇಂಥವರಿಗೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಸಾಗುವಳಿ ಚೀಟಿಯನ್ನ ಖಂಡಿತ ಕೊಡುತ್ತೆ. ಹಿಂದೆ ಕೂಡ ಸಾಕಷ್ಟು ಬಾರಿ ಕೊಟ್ಟಿದೆ. ಆದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸಿಂಗರನಹಳ್ಳಿ ಅಂತಕ್ಕಂಥ ಕುಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಸರ್ವೆ ನಂಬರ್ 27ರಲ್ಲಿ ಇರ್ತಕ್ಕಂಥ 1 ಎಕರೆ 21 ಗುಂಟೆ ಜಾಗಕ್ಕಾಗಿ ಈಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೇನಿದ್ದಾರೆ ಅವರೇ ಈಗ ಅಲ್ಲಿ ಒತ್ತುವರಿದಾರರಾಗಿ ಈಗ ಆ ಖಾಲಿ ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಇನ್ನಿಲ್ಲಂತೆ ಮಾಡ್ತಾ ಇದ್ದಾರೆ. ಈ ಸಿಂಗರಹಳ್ಳಿ ಗ್ರಾಮದಲ್ಲಿ ನಾವು ನೋಡೋದಾದ್ರೆ ಸುಮಾರು 500ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಮತ್ತೆ ಇಲ್ಲಿ ಕೂಡ ಸಾಕಷ್ಟು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಸೇರಿದಂತೆ ಎಲ್ಲಾ ಸಮಾಜದ ಜನರು ಕೂಡ ವಾಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ 1 ಎಕರೆ 21 ಗುಂಟೆ ಸರ್ಕಾರಿ ಜಾಗ ಇದೆ. ಇಲ್ಲಿ ಬಡವರಿಗೆ ನಿವೇಶನಗಳನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಂಘಟನೆ ಆಗಿರ್ಬೋದು ಮತ್ತೆ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಏನಿದ್ದಾರೆ ಅವರು ಮನವಿಗಳನ್ನ ಕೊಡ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದು ಕೂಡ ಸಫಲ ಆಗಿಲ್ಲ. ಈ ಮಧ್ಯೆ ಸರ್ಕಾರ ಮತ್ತೆ ತಾಲೂಕು ಆಡಳಿತ ನಮ್ಗೆ ಜಮೀನನ್ನ ಕೊಡ್ತಾರೆ ಮತ್ತೆ ಸೈಟ್ ಅನ್ನ ಕೊಡ್ತಾರೆ ಅಂತಕ್ಕಂಥ ಒಂದೇ ಆಸೆಯಿಂದ ಏನಿದ್ದಾರೆ ಈಗ ರಾತ್ರಿ ಇಲ್ಲಿ ಇರ್ತಕ್ಕಂಥವ್ರೆ ಆ ಮನೆಗಳನ್ನ ಕಟ್ಕೊಂಡು ಅಲ್ಲಿ ವಾಸ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಫೌಂಡೇಶನ್ ಅಂದ್ರೆ ಅಡಿಪಾಯವೇ ಇಲ್ದೇನೆ ರಾತ್ರಿ ಆಲೋ ಬ್ಲಾಕ್ ಸಿಮೆಂಟ್ ಇಟ್ಟಿಗೆಗಳಲ್ಲಿ ಅಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ. ಇದುವರೆಗೂ ಸುಮಾರು 7ಕ್ಕೂ ಹೆಚ್ಚು ಮನೆಗಳು ಕಳೆದ ವಾರದಲ್ಲಿ ನಿರ್ಮಾಣ ಆಗಿದೆ. ಏನಂತಂದ್ರೆ ಅಲ್ಲಿ ಸುಮಾರು 1 ಎಕರೆ 21 ಗುಂಟೆ ಏನ್ ಜಾಗ ಇದೆ ಅಲ್ಲಿ ಸುಮಾರು 22 ಜನಕ್ಕೂ ಕೂಡ ಹೆಚ್ಚಿಗೆ ನಿವೇಶನಗಳನ್ನ ಕೊಡಬಹುದು. ಆದ್ರೆ ಇಲ್ಲಿ ಗ್ರಾಮಸ್ಥರಿದ್ದಾರೆ ಅವರು ಮೊದಲು ನಾವು ಊಹೆನ ಮಾಡ್ಕೊಂಡಿರ್ತಾರೆ, ನಮ್ಗೆ ಇಲ್ಲಿ ಜಾಗ ಬೇಕು ಮತ್ತೆ ಅಲ್ಲಿ ಜಾಗ ಬೇಕು ಅಂತಕ್ಕಂಥ ಊಹೆನ ಮಾಡ್ಕೊಂಡಿರ್ತಾರೆ. ಇದೇ ನಿಟ್ಟಿನಲ್ಲಿ ಗ್ರಾಮಸ್ಥರಿದ್ದಾರೆ ನಾವು ಈ ಜಾಗದಲ್ಲಿ ನಮ್ಗೆ ನಿವೇಶನ ಬೇಕು, ಮುಂದೆ ಸರ್ಕಾರದ ಅಧಿಕಾರಿಗಳು ಏನಾದ್ರು ಬಂದ್ರೆ ಅವ್ರಿಗೆ ಮನವಿಯನ್ನು ಕೊಡೋಣ ಅಂತಕ್ಕಂಥ ಕಾಯ್ತಾ ಇರ್ತಾರೆ. ಈಗ ಅಂತ ಜಾಗಗಳಲ್ಲಿ ಕೂಡ ಈಗ ಗ್ರಾಮದಲ್ಲಿರುವಂತಹ ಕೆಲವರು ಬಲಾಢ್ಯರೇನಿದ್ದಾರೆ ಅವರೇ ಅಲ್ಲಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಈಗ ಮನೆಗಳನ್ನ ಕಟ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿನೇ ನಮಗೂ ಕೂಡ ನಿವೇಶನವನ್ನು ಕೊಡಿ, ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕಾರ ಮಾಡಿ ನಮ್ಗೆ ಇಲ್ಲಿ ನಿವೇಶನದ ಪತ್ರ ಆದೇಶ ಪತ್ರವನ್ನು ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಡಪಾಯಿಗಳು ಸಾಕಷ್ಟು ಈಗ ಚಿಂತೆಗೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ತಮ್ಗೆ ಈ ಜಾಗ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಗುರುತನ್ನ ಮಾಡ್ಕೊಂಡು ಅಲ್ಲಿ ವಾಸವನ್ನ ಮಾಡುವಂತದ್ದಾಗಿರ್ಬೋದು ಮತ್ತೆ ಅಲ್ಲಿ ಏನಾದ್ರು ತಾತ್ಕಾಲಿಕವಾಗಿ ಶೆಡ್ ಅಂತದ್ದಾಗಿರ್ಬೋದು ಇಂಥದ್ದೆಲ್ಲ ಮಾಡ್ಕೊಳ್ಬೇಕು ಅಂತಕ್ಕಂಥ ಯೋಜನೆಯನ್ನ ಹಾಕೊಂಡಿದ್ರು. ಆದ್ರೆ ಈ ಮಧ್ಯೆ ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಬಲಾಢ್ಯರೇನಿದ್ದಾರೆ ಒಂದೊಂದು ಮನೆಗಳಿಗೆ 9, 8 ಈ ತರ ನಿವೇಶನಗಳು ಹಾಕೊಳ್ಳುವಂಥದ್ದು. ಕೆಲವೊಂದು ಮನೆಗಳವರು 2 ಅಥವಾ 3 ನಿವೇಶನಗಳಿಗೆ ನಮಗೆ ಬೇಕು ಅಂತಕ್ಕಂಥದ್ದು ಅರ್ಜಿಯನ್ನು ಹಾಕ್ಸೋದು ಮತ್ತೆ ಅಲ್ಲೋಗಿ ಪೊಸಿಷನ್ ಅಲ್ಲಿ ಇರ್ಲಿಕ್ಕೆ ಅಂತ ತಾತ್ಕಾಲಿಕವಾಗಿ ಮನೆಗಳನ್ನು ಕಟ್ಟೋದು. ಈ ತಾತ್ಕಾಲಿಕ ಮನೆಗಳನ್ನ ನಾವು ಗಮನಿಸೋದಾದ್ರೆ ಅದಕ್ಕೆ ಅಡಿಪಾಯವರು ಇರೋದಿಲ್ಲ ಮತ್ತೆ ಇಲ್ಲಿನ ಭಾಗದ ಯಾವ್ದು ಸೇಫ್ಟಿ ಕೂಡ ಇರೋದಿಲ್ಲ. ಸೀಟ್ಗಳನ್ನ ಹಾಕೊಂಡು ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ. ಈ ಮನೆಗಳಲ್ಲಿ ಯಾರು ಕೂಡ ವಾಸ ಇಲ್ಲದೆ ಇದ್ರು ಕೂಡ ನಾವು ಅಲ್ಲಿ ಪೊಸಿಷನ್ ಅಲ್ಲಿ ಇದೀವಿ ಅಂತಕ್ಕಂಥ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಲಿಕ್ಕೆ ಹೀಗೆ ತರಾತುರಿಯಾಗಿ ಮನೆಗಳನ್ನು ಕಟ್ಕೊಳ್ಳುವಂತ ಕೆಲಸ ಆಗ್ತಿದೆ. ಖಂಡಿತ ಈ ಮನೆಗಳಿಂದ ಸೇಫ್ಟಿ ಇಲ್ಲ. ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಕಟ್ಟಡಗಳು ಸಾಕಷ್ಟು ನೆಂದೋದ್ರೆ ಆ ಕಟ್ಟಡ ಕುಸಿಯುವಂತ ಭೀತಿ ಕೂಡ ಇದೆ. ಈ ನೆಲೆ ಗ್ರಾಮಸ್ಥರೆಲ್ಲ ಮಾತು ಹೇಳ್ತಾರೆ. ಅವರು ಗ್ರಾಮದಲ್ಲೇ ಇರ್ತಕ್ಕಂಥ ದಲಿತ ಸಂಘಟನೆಯ ಯುವಕರೇನಿದ್ದಾರೆ ಕಿರಣ್ ಎನ್ನುವಂತಕ್ಕಂಥ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಯಾರೇ ಕೂಡ ಬಡವರಿದ್ರೆ ಬಡವರಿಗೆ ನಿವೇಶನಗಳನ್ನ ಉಚಿತವಾಗಿ ಕೊಡಬೇಕು ಮತ್ತೆ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಕೂಡ ಮೀಸಲಿಡಬೇಕು ಅಂತ ನಿಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಹೋರಾಟವನ್ನ ಕಳೆದ 1 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಆದ್ರೆ ಈ ಹೋರಾಟ ಈಗ ವ್ಯರ್ಥವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಗ್ರಾಮದಲ್ಲಿರೋರನ್ನೇ ರಾತ್ರೋರಾತ್ರಿ ಬಂದು ಇಲ್ಲಿ ಮನೆಗಳನ್ನ ಕಟ್ಕೊಳ್ಳೋದು, ಸ್ಥಳನ ಆಕ್ರಮಣ ಮಾಡ್ಕೊಳ್ಳೋದ್ರಿಂದ ಈಗ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ತಾವು ಗುರುತು ಮಾಡ್ಕೊಂಡಿದ್ದಂತಹ ಜಾಗದಲ್ಲಿ ನಮಗೆ ಮನೆ ಸಿಗೋದಿಲ್ವೇನೋ ಅಥವಾ ನಿವೇಶನ ಸಿಗೋದಿಲ್ವೇನೋ ಅಂತಕ್ಕಂಥ ಆತಂಕ ಈಗ ಕಾಡ್ತಾ ಇರೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರವಾಗಿ ನಮಗೆ ನಾವು ಇದೇ ಗ್ರಾಮದಲ್ಲಿ ವಾಸ ಇದ್ದೀವಿ, ನಮ್ಮ ಮನೆಗಳಲ್ಲಿ 8 ರಿಂದ 10 ಜನ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ನಮಗೆ ನಿವೇಶನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗ ಸ್ಥಳೀಯರು ಮಾಡ್ತಾ ಇರೋದು. ಇದ್ರ ಬಗ್ಗೆ ದಲಿತ ಸಂಘಟನೆಯ ಮುಖಂಡ ಆಗಿರ್ತಕ್ಕಂಥ ಕಿರಣ್ ಅವರು ಕೂಡ ಮಾತಾಡಿದ್ದಾರೆ. ಅವರು ನಮ್ಮ ಉತ್ತಮ ಹೋರಾಟ ಏನಂತಂದ್ರೆ ಗ್ರಾಮದಲ್ಲಿರೋರಿಗೆ ಮಾತ್ರ ನಾವು ಉಚಿತವಾಗಿ ನಿವೇಶನ ಕೊಡಬೇಕು, ಅದರಲ್ಲೂ ಕೂಡ ಅವರು ನಿರ್ಗತಿಕರಾಗಿರ್ಬೇಕಂದ್ರೆ ಅವರಿಗೆ ಯಾವುದೇ ರೀತಿ ಮನೆ ಇರಬಾರ್ದು, ಅಂತವರಿಗೆ ಮನೆಯನ್ನು ಕೊಟ್ರೆ ನಮ್ಮ ಹೋರಾಟಕ್ಕೂ ಕೂಡ ಪ್ರತಿಫಲ ಸಿಕ್ಕಂತ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ದಲಿತ ಸಂಘಟನೆ ಮುಖಂಡರು ಹೇಳ್ತಾ ಇರುವಂತದ್ದು. ಅಲ್ಲಿ ಸೈಡ್ ಇತ್ತು, ಅದ್ ನಮ್ದು ಅಂದ್ಬಿಟ್ಟು ಅಲ್ಲಿ ಕಟ್ಬಿಟ್ಟವ್ರೆ. ನಾವೆಲ್ಲಿ ಹೋಗೋದು, ರಾತ್ರಿ ಕಟ್ಬಿಟ್ಟವ್ರೆ. ಮನೆ ಊರಲ್ಲಿ ಎಲ್ಲಾರ್ಗೋಯ್ತು. ಒಂದು ಮನೆಯಲ್ಲೇನೆ ನಾವು 3 ಸೊಸೆದಿರು 3 ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ ಒಂದೇ ಮನೆಯಲ್ಲೇ ಊರಲ್ಲಿ. ಅದು ಹಳೆ ಮನೆ.
ಇವಾಗ ಇಲ್ಲಿ ಸೈಡ್ ಇಟ್ಕೊಂಡಿವಲ್ಲ, ಎಲ್ಲರೂ ಹಿಡ್ಕೊಂಡ್ರು, ನಾವು ಹಿಡ್ಕೊಂಡಿವಲ್ಲ. 20 ವರ್ಷದಿಂದ ಹಿಡ್ಕೊಂಡಿದ್ದೀವಿ. ಲಕ್ಷ್ಮಮ್ಮನವರು ಗೋವಿಂದಮ್ಮನವರು ಆ ಸೈಡಲ್ಲಿ ಇವಾಗ ಬೇರೆ ರಾತ್ರಿ ಮನೆ ಕಟ್ಬಿಟ್ಟವ್ಲೆ, ಸದ್ರ ಮಾಡಿಬಿಟ್ಟವ್ರೆ. ಅದು ಯಾರು ಮಾಡ್ಕೊಡೋರು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಮ್ಮೂರವ್ರೆ ಇರೋವ್ರೆ, 4-5 ಸೈಡ್ ಇರೋರು ಬಂದು ಈ ಥರ ಮಾಡೋರು ಸ್ವಾಮಿ. ಊರಲ್ಲಿ ನಮ್ಮ ಮನೆ ಇದ್ರೆ ಅದು ಹಳೆ ಮನೆ ಸ್ವಾಮಿ. ಬೇಡವಾ ಸ್ವಾಮಿ? 8 ಜನ ಮಕ್ಕಳು, 8 ಜನ ಇದ್ದೀವಿ. ಆ 8 ಜನ ಕಿತ್ತಾಡ್ತಾ ಇದ್ದೀವಿ ಅಲ್ಲಿ ಹಳೆ ಮನೆಗೆ. ನಮ್ಗೆ ಬೇಡ. 1 ಎಕರೆ 21 ಗುಂಟೆ ಅಂತ ಹೇಳ್ಬಿಟ್ಟು ಖಾಲಿ ಜಾಗ ಇದೆ, ಗೋಮಾಲ ಜಾಗ. ಆ ಜಾಗದಲ್ಲಿ ನಾವೇನು PDO ಅವ್ರ ಕಡೆಯಿಂದ ತಹಶೀಲ್ದಾರ್ಗೆ, ನಿವೇಶನ ರೈತರಿಗೆ, ಅವ್ರಿಗೆ ಅಂದರೆ ಸೈಟ್ ಯಾರಿಗಿಲ್ವೋ ಅಂಥವ್ರಿಗೆ ಹಂಚಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಿದ್ರಿ, ಏನೋ PDO ಅವ್ರ ಕಡೆಯಿಂದ ತಹಶೀಲ್ದಾರ್ಗೆ. ಸೊ ಅದಿನ್ನೂ ಪ್ರೋಸೆಸ್ಸಲ್ಲಿ ಇದೆ. ಸೊ ಈಗ ಖಾಲಿ ಜಾಗದ ಅದು ಅಂದರೆ ಇವಾಗ ಹೆಚ್ಚುವರಿ ಯಾರು ಇಟ್ಕೊಂಡಿದ್ದಾರೋ ಅವ್ರದ್ದೆಲ್ಲ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ, 4-5 ಸೈಟು 9 ಸೈಟುಗಳೇನು ಅವ್ರ ಅಪ್ಪ ಅಮ್ಮ ಹೆಸರಲ್ಲಿ, ತಂಗಿರ ಹೆಸರಲ್ಲಿ ಎಲ್ಲ ಏನು ಇಟ್ಕೊಂಡಿದ್ದಾರೋ ಅದು ಹೋಗ್ಬಿಡುತ್ತೆ ಸೈಟು. ಇನ್ನು ನೀಟಾಗಿ ತಾಲೂಕು ಆಫೀಸ್ ಕಡೆಯಿಂದ ಹಂಚಿಕೆ ಮಾಡಿ ಬಂದರೆ ಇಲ್ದವ್ರಿಗೆ ಮಾತ್ರ ಕೊಡ್ತಾರೆ, ಇರೋರ್ಗೆ ಇಟ್ಕೊಂಡಿರೋ ಸೈಟ್ಗೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ರಾತ್ರಿ ಕಟ್ಕೊಂಡು ಆಲೋ ಬ್ಲಾಕ್ಗಳಲ್ಲಿ ತೊಗೊಂಬಂದು ರಾತ್ರಿ ನೈಟ್ ಎಲ್ಲ ಓವರ್ ನೈಟ್ ಹಾಕೊಂಡು, ಫೌಂಡೇಶನ್ ಏನಿಲ್ಲ, ಬರೀ ಒಂದು ಕಲ್ಲು ಹಾಕೊಂಡು ಅದ್ರ ಮೇಲೆನೆ ಇಟ್ಕೊಂಡು ಕಟ್ಬಿಟ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೇಫ್ಟಿ ಇಲ್ಲ, ನೋ ಸೇಫ್ಟಿ ಏನಿಲ್ಲ. ಅದು ಜೋರಾಗಿ ಮಳೆ ಬಿತ್ತು ಅಂತಂದ್ರೆ ಎಲ್ಲ ಬಿದ್ದೋಗುತ್ತೆ. ಇವಾಗೇನು ಮಳೆಕಾಲ, ಇವಾಗ ಇನ್ನು ಜೋರಾಗಿ ಮಳೆ ಬಿತ್ತಂದ್ರೆ ಇಲ್ಲೇ ಗೋಕೊಂಡೇ ಇರೋದು, ನೀರೆಲ್ಲ ಹಿಂಗೆ ಕೆಳಗಡೆ ಹರಿಯೋದು. ಹಿಂಗೆ ಹರ್ಕೊಂಡು ಈ ಮನೆ ಕೂಡ ಹರ್ಕೊಂಡು ಹಂಗೆ ಬಂದ್ಬಿಡುತ್ತೆ ಕೆಳಗಡೆಗೆ. ದುರಾಸೆಯಿಂದ ಅವ್ರದ್ದೇನು ಇವಾಗ ಅವರು 9 ಸೈಟ್ ಏನು ಇಟ್ಕೊಂಡಿದ್ದಾರೆ ಅವ್ರೊಬ್ರಿಗೆ ರಾತ್ರಿ ಕಟ್ಟಿದ್ದು, ಜೊತೆಗೆ ಅವ್ರ ಜೊತೆಲಿರೋರ್ಗೆ ಏನ್ ಮಾಡ್ತಾರೆ, ಪ್ರೇರೇಪಿಸಿ ಅವ್ರ ಜೊತೆಲಿರೋರ್ನ ಕರ್ಕೊಂಡು ಬೇರೆ ಮನೆಗಳು ಕಟ್ಟೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಎಲ್ಲ ಇವಾಗ ರಾತ್ರಿ ಕಟ್ಕೊಂಡು ಒಬ್ರಿಗೊಬ್ರಿಗೆ ಹಂಗೆ ಕಟ್ಕೊಂಡು ಇದು ಮಾಡ್ತಾರೆ. ಎಲ್ಲ ಕಟ್ಕೊಬಿಟ್ರೆ ಬಿಟ್ಬಿಡ್ತಾರೆ ನಮ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಈ ತರ. ಒಟ್ಟಾರೆಯಾಗಿ ನಾವು ಗಮನಿಸಬಹುದು, ಈಗ ಬಂಗಾರಪೇಟೆ ತಾಲೂಕು ಸೇರಿದಂತೆ KGF ನಲ್ಲಿ ಸಾಕಷ್ಟು ಭಾಗಗಳೇನಿದೆ, ಗೋಮಾಳ ಜಾಗದಲ್ಲಿ ಸಾಕಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಏನು ಮನೆಗಳಿಲ್ದೇನೆ ಮನೆಗಳನ್ನ ಕೇಳುವಂಥದ್ದು, ಮತ್ತೆ ಜಮೀನಿಗೆ ಏನು ಕೃಷಿ ಚಟುವಟಿಕೆಗೆ ಜಮೀನ ಕೇಳುವಂಥದ್ದು ಇಂಥದ್ದೆಲ್ಲ ಆಗ್ತಾ ಇದೆ. ಆದ್ರೆ ಈಗ ಏನು ಭೂಮಿ ಆಸೆಗೆ ರಾತ್ರಿ ಈ ತರ ಮನೆಗಳನ್ನು ಕಟ್ಟೋದು, ಈ ಘಟನೆಗೆ ಸಂಬಂಧಪಟ್ಟಂತೆ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಸರ್ಕಾರಿ ಭೂಮಿಯನ್ನ ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡಬೇಕಾಗಿರುತ್ತೆ. ಕೇವಲ ಏನು ಸೈಟ್ ಸಿಗುತ್ತೆ ಅಂತಕ್ಕಂಥ ಒಂದು ಆಸೆಯಲ್ಲಿ ಇರುವಂತವ್ರೆ ಮತ್ತಷ್ಟು ಸೈಟ್ಗಳ ಮೇಲೆ ಅವರು ಆಕ್ರಮಣ ಮಾಡ್ಕೊಳ್ಳೋದು ಎಷ್ಟು ಮಾತ್ರ ಸರಿ ಅಂತಕ್ಕಂಥದ್ದು ಈಗ ಗ್ರಾಮಸ್ಥರು ಕೇಳ್ತಾ ಇರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.